ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಕಾಕಿನಾಡ ಜಿಲ್ಲೆಯ ತುನಿ ಮಂಡಲದ CH ಅಗ್ರಹಾರಂ ಗ್ರಾಮದ 3 ವರ್ಷದ ಬಾಲಕಿ ಜಾಹ್ನವಿ ಅಥವಾ ಜ್ಞಾನೇಶ್ವರಿ ಎನ್ನುವಂತಹ ಮಗುವಿನ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 1 ತಿಂಗಳು ಕಳೆದು ಹೋಗಿಬಿಟ್ಟಿದೆ. ಅಂತಂದರೆ ಜೂನ್ 6ನೇ ತಾರೀಕು ಆ ಒಂದು ಮಗು ಮಿಸ್ಸಿಂಗ್ ಆಗುತ್ತೆ. ಈಗಾಗಲೇ ಜುಲೈ 6ನೇ ತಾರೀಕು ಅಂದರೆ ಬರೋಬ್ಬರಿ 1 ತಿಂಗಳು ಇಲ್ಲಿಗೆ ಸಂಪೂರ್ಣವಾಗಿ ಮುಗಿದು ಹೋಗಿಬಿಟ್ಟಿದೆ. ಆದರೆ ಈ ಪ್ರಕರಣದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗಿದೆ, ಈ 1 ತಿಂಗಳು ಏನೇನೆಲ್ಲ ಆಗ್ತಾ ಇತ್ತು, ಡೇ ವೈಸ್ ಅಥವಾ ಡೇಟ್ ಸಮೇತವಾಗಿ ಈ ಒಂದು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಏನೇನೆಲ್ಲ ಆಗಿತ್ತು ಈ ಹಿಂದೆ ಅಂಥೇಳಿ ಈ ಕುರಿತಾಗಿ ಸಾಕಷ್ಟು ಜನ ಪ್ರಶ್ನೆಗಳನ್ನು ಮಾಡ್ತಾ ಇದ್ರಿ. ಮಗು ಸಿಗ್ತಾ, ಏನಾಯಿತು, ಸಾವನ್ನಪ್ಪಿ ಬಿಡ್ತಾ, ತಾಯಿ ಮಡಿಲನ್ನ ಸೇರ್ತಾ, ಬಹುತೇಕ ಜನರು ಈ ಕುರಿತಾಗಿ ಮಾಹಿತಿಯನ್ನು ಕೂಡ ಎಲ್ಲರೂ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಅಂಥವರಿಗೋಸ್ಕರ ಕಳೆದ 1 ತಿಂಗಳಿನಿಂದ ನಮ್ಮ ಇಲಾಖೆಗಳು ಅದೇನು ಕತ್ತೆ ಕಾಯ್ತಾ ಇದ್ದಾವೆ ಅನ್ನೋದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಜೂನ್ 6ನೇ ತಾರೀಕು ದಿನಗೂಲಿ ಕಾರ್ಮಿಕರಾದ ಗಣೇಶ್ ಮತ್ತು ಭವಾನಿ ದಂಪತಿಗಳು ತಮ್ಮ 3 ವರ್ಷದ ಮಗು ಅಥವಾ 2.5 ವರ್ಷ, 3 ವರ್ಷ, ಕೆಲವೊಂದು ಕಡೆ 2 ವರ್ಷ ಅನ್ನೋ ಹಾಗಿದೆ. ಅಧಿಕೃತವಾಗಿ ಮಗುವಿಗೆ 2.5 ವರ್ಷ ಇದಾಗಿ ಹೋಗಿಬಿಟ್ಟಿದೆ. ಅಂತಂದರೆ 3 ವರ್ಷಕ್ಕೆ ಬರುವಂಥ ಮಗು ಅಂತಂದರೆ ನಾವಿಲ್ಲಿ 3 ವರ್ಷ ಅಂತಲೇ ಹೇಳ್ತಾ ಹೋಗಿದ್ದೀವಿ ಪ್ರತಿ ವಿಡಿಯೋದಲ್ಲೂ ಕೂಡ. ಅಂದರೆ ಹೆಚ್ಚು ಕಡಿಮೆ 3 ವರ್ಷ ಅಂತ ಹೇಳಿ ಈಗ ಈ ಒಂದು ವಿಡಿಯೋದಲ್ಲೂ ಕೂಡ ಅದೇ ರೀತಿಯಾಗಿ ಗಮನಿಸ್ತಾ ಹೋಗೋಣ. ಈ 2 ವರ್ಷ 3 ವರ್ಷ ಅದ್ಯಾವುದು ಕೂಡ ಮ್ಯಾಟರ್ ಅಲ್ಲ, ಬಿಡಿ, ಅದು ಬೇರೆ ವಿಚಾರ. ಈ 3 ವರ್ಷದ ಮಗು ಅದೇ ರೀತಿಯಾಗಿ ಸಾಕು ನಾಯಿಯೊಂದಿಗೆ ಈ ಕುಟುಂಬ ಪಾಮೈಲ್ ತೋಟಕ್ಕೆ ಕೆಲಸಕ್ಕೆ ಹೋಗಿರುತ್ತೆ. ಮಧ್ಯಾಹ್ನ ಮಗು ನಾಯಿಯೊಂದಿಗೆ ಆಟವಾಡುತ್ತಿದ್ದಾಗ ಅಂತ ಹೇಳಲಾಗ್ತಾ ಇತ್ತು. ಆಟವಾಡ್ತಿದ್ದಂಥ ಸಂದರ್ಭ CCTVಯಲ್ಲಿ ಯಾವುದು ಕೂಡ ಸೆರೆ ಆಗಿಲ್ಲ. ತಂದೆ ಮುಂದ್ಗಡೆ ಹೋಗ್ತಾರೆ, ತಂದೆ ಮಗುವನ್ನ ತಾಯಿಗೆ ಒಪ್ಪಿಸಿ ಹೋದಂಥ ಸಂದರ್ಭ. ತಂದೆ ಮುಂದೆ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ತಂದೆಯನ್ನ ಹುಡುಕೊಂಡು ಮಗು ಹೋಗಿಬಿಡುತ್ತೆ. ಅದರ ಹಿಂದೆನೆ ಅಂದರೆ ಮಗುವಿನ ಜೊತೆಗೆ ಈ ಒಂದು ನಾಯಿಯು ಕೂಡ ನಾಪತ್ತೆ ಹಾಗೆ ಬಿಡುತ್ತೆ. ಅಲ್ಲಿಗೆ ಮಗು ತಂದೆಯನ್ನ ಹುಡುಕಿ ಹೋಗಿತ್ತು ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತಂದೆ ಯಾವ ಕಡೆ ಹೋದ್ರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಜೊತೆಗೆ ಆ ಮಗುವಿಗೂ ಕೂಡ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಮಗು ಎಲ್ಲಿ ಹೋಯ್ತೋ, ಮಗುವಿನ ಜೊತೆಗೆ ನಾಯಿಯೂ ಕೂಡ ಹೋಗಿರಬಹುದು ಅಂತ ಹೇಳಿ ಆರಂಭದಲ್ಲಿ ಡೌಟ್ ಕೂಡ ಬರೋದಕ್ಕೆ ಪ್ರಾರಂಭಿಸುತ್ತೆ. ಜೂನ್ 7ರಿಂದ ಜೂನ್ 9ರವರೆಗೆ ಒಂದಿಷ್ಟು ಬೆಳವಣಿಗೆಗಳು ಮತ್ತು ಒಂದಿಷ್ಟು ಆತಂಕಗಳು ಉಟ್ಕೊಳ್ತವೆ. ಸ್ಥಳೀಯ ಪೊಲೀಸರು ಮತ್ತು ಗ್ರಾಮಸ್ಥರು ತೋಟದ ಸುತ್ತಮುತ್ತ ಹುಡುಕಾಟವನ್ನು ಆರಂಭಿಸ್ತಾರೆ. ಇನ್ನು ಜೂನ್ 9ರಂದು ಮಗುವಿನೊಂದಿಗೆ ಹೋಗಿದ್ದಂತಹ ಸಾಕು ನಾಯಿ ಮೈ ತುಂಬ ಗಾಯಗಳೊಂದಿಗೆ ಒಂಟಿಯಾಗಿ ಮನೆಗೆ ಮರಳುತ್ತೆ. ಆದರೆ ಮಗುವಿನ ಸುಳಿವು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಇನ್ನು ಜೂನ್ 10ರಿಂದ ಜೂನ್ 14ರವರೆಗೆ ಆದಂಥ ಬೆಳವಣಿಗೆ ಏನು ಅಂತ ಗಮನಿಸೋದಾದರೆ, ಪ್ರಕರಣದ ಗಂಭೀರತೆ ಅರಿತು NDRF ಆಗಿರಬಹುದು, SDRF ಮತ್ತು ಶ್ವಾನ ದಳಗಳು ರಂಗಕ್ಕೆ ಇಳಿತಾವೆ. ಅಂತಂದರೆ ಹುಡುಕಾಟ ಮಾಡೋದಕ್ಕೆ ಹೇಳಿದ್ದಾವೆ. ಜೊತೆಗೆ ಹಗಲು ರಾತ್ರಿ ಕೆಲಸ ಮಾಡುವ ವಿಶೇಷ ಥರ್ಮಲ್ ಡ್ರೋನ್ ಕ್ಯಾಮೆರಾಗಳನ್ನು ಬಳಸಿ 500 ಎಕರೆಗೂ ಹೆಚ್ಚು ವಿಸ್ತೀರ್ಣದ ಪಾಮಾಯಿಲ್ ತೋಟ, ಬೆಟ್ಟ ಮತ್ತು ದಟ್ಟ ಕಾಡುಗಳನ್ನು ಜಲ್ಲೆಡೆ ಹಿಡಿಯಲಾಗುತ್ತೆ. ಜೂನ್ 15ರಿಂದ 18ರವರೆಗೆ ಪೊಲೀಸರು ಸಾಕು ನಾಯಿಗೆ GPS ಟ್ರ್ಯಾಕರ್ ಅಳವಡಿಸಿ ಕಾಡಿಗೆ ಬಿಟ್ಟಾಗ ಅದು 8 ಕಿಲೋಮೀಟರ್ ಓಡಿ ವಾಪಸ್ ಮತ್ತೆ ಮನೆಗೆ ಹಿಂತಿರುಗಿ ಬಿಡುತ್ತೆ. ಅದರ ಬೆನ್ನಲ್ಲೇ ಆ ನಾಯಿ ರಕ್ತವಾಂತಿ ಮಾಡಿಕೊಂಡು ನಿಗೂಢವಾಗಿ ಸಾವನ್ನಪ್ಪಿ ಬಿಡುತ್ತೆ. ಕಿಡ್ನಾಪರ್ಗಳೇ ನಾಯಿಗೆ ವಿಷ ಬಿಟ್ಟು ಕೊಂದಿದ್ದಾರೆ ಎಂದು ತಾಯಿ ಭವಾನಿ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಜೂನ್ 19ರಿಂದ 21ರವರೆಗೆ ಆದಂಥ ಬೆಳವಣಿಗೆ ಏನು ಅಂತಂದ್ರೆ, ಇತ್ತೀಚೆಗೆ ಕಾರು ಖರೀದಿ ವಿಚಾರದಲ್ಲಿ ಆಪ್ತ ಸಂಬಂಧಿಕರೊಂದಿಗೆ ಗಲಾಟೆ ಆಗಿತ್ತು ಎಂದು ಭವಾನಿ ಅವರು ಹೇಳ್ತಾರೆ. ಅಂತಂದ್ರೆ ಜಾಹ್ನವಿ ಮಗು ಏನಿದೆಯಲ್ಲ, ಆ ಮಗುವಿನ ತಾಯಿ ಈ ರೀತಿಯಾಗಿ ಹೇಳ್ತಾರೆ. ಅದು ಯಾವಾಗ ಬೆಳವಣಿಗೆ ಆಗಿದ್ದು ಅಂತಂದ್ರೆ 19ರಿಂದ 21ನೇ ತಾರೀಕಿನಲ್ಲಿ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನ ನೀಡ್ತಾರೆ. ಪೊಲೀಸರು ತಂದೆ ಗಣೇಶ್ ಸೇರಿದಂತೆ 6 ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ಮಾಡ್ತಾರೆ. ತೋಟದ ಬೇಲಿಗೆ ಮಾಂಸದ ತುಂಡಿನ ಗೊಂಬೆಗಳು ಪತ್ತೆಯಾಗಿದ್ದರಿಂದ ಅಮಾವಾಸ್ಯೆಯ ಕ್ಷುದ್ರ ಪೂಜೆಯ ಕೋಣದಲ್ಲೂ ಕೂಡ ತನಿಖೆಯನ್ನ ನಡೆಸೋದಕ್ಕೆ ಪ್ರಾರಂಭಿಸ್ತಾರೆ. ಇನ್ನು ಜೂನ್ 27ರಿಂದ ಜೂನ್ 24ರವರೆಗೆ ಆದಂತಹ ಬದಲಾವಣೆ ಅಥವಾ ಬೆಳವಣಿಗೆ ಏನು ಅಂತಂದ್ರೆ, ಮಗು ಕಾಣೆಯಾಗಿ 18 ದಿನಗಳಾದರೂ ಕೂಡ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ಕೂಡ ಸಲ್ಲಿಸಲಾಗಿರುತ್ತೆ. ಹೈಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿ, DGP ಮತ್ತು ಕಾಕಿನಾಡ SPಗೆ ಅಧಿಕೃತ ನೋಟಿಸ್ ಜಾರಿ ಮಾಡಿ ಪ್ರಗತಿಯ ವರದಿಯನ್ನ ಅಲ್ಲಿನ ಹೈಕೋರ್ಟ್ ಕೂಡ ಕೇಳುತ್ತೆ. ಜೂನ್ 25ರಿಂದ ಜೂನ್ 27ರಲ್ಲಿ ಕಾಡಿನ ಆಪರೇಷನ್ ಬಂದ್ ಕೂಡ ಮಾಡಲಾಗುತ್ತೆ. ನಾಯಿಯ PM ರಿಪೋರ್ಟ್ ಕೂಡ ಬರುತ್ತೆ. ಕಾಡಿನಲ್ಲಿ ಭೌತಿಕ ಆಧಾರ ಸಿಗದ ಕಾರಣ ಪೊಲೀಸರು ಕಾಡಿನ ಹುಡುಕಾಟವನ್ನ ಭಾಗಶಃ ನಿಲ್ಲಿಸೋದಕ್ಕೆ ಪ್ರಾರಂಭಿಸ್ತಾರೆ. ತನಿಖೆಯನ್ನ ಹ್ಯೂಮನ್ ಇಂಟೆಲಿಜೆನ್ಸ್ಗೆ ಬದಲಾವಣೆ ಕೂಡ ಮಾಡ್ತಾರೆ. ಸಾಕು ನಾಯಿಯ ಮರಣೋತ್ತರ ಪರೀಕ್ಷೆ ವರದಿ ಬರುತ್ತೆ. ಅದಕ್ಕೆ ಯಾರೂ ಕೂಡ ವಿಷ ಬಿಟ್ಟಿಲ್ಲ, ಕಾಡಿನಲ್ಲಿ ನಿರಂತರವಾಗಿ ಅಲೆದಾಟ ಮತ್ತು ಹಸಿವಿನಿಂದ ಸಾವನ್ನಪ್ಪಿದೆ ಅಂತ ಹೇಳಿ ದೃಢಪಟ್ಟಿದೆ. ಇನ್ನು ಹೆತ್ತ ಮಗಳ ನೆನಪಿನಲ್ಲಿ ಅನ್ನ ನೀರು ಬಿಟ್ಟಿದ್ದ ತಾಯಿ ಭವಾನಿಗೆ ಪ್ರಜ್ಞೆ ತಪ್ಪಿ ಆಸ್ಪತ್ರೆ ಕೂಡ ಸೇರಿರುತ್ತಾರೆ. ಚಿಕಿತ್ಸೆಯನ್ನು ಪಡೆದುಕೊಂಡು ಮತ್ತೆ ಮನೆಗೆ ಮರಳಿ ಹಿಂದಿರುಗಿ ಬಂದಿದ್ದಾರೆ. ಇನ್ನು
ಇನ್ನು ಜೂನ್ 28ರಿಂದ ಜೂನ್ 30ರಲ್ಲಿ ಆದಂಥ ಬೆಳವಣಿಗೆ ಏನು ಅಂತಂದರೆ, ವಿಜಯವಾಡ DIG ಕಚೇರಿಯ ವಿಶೇಷ ತಾಂತ್ರಿಕ ತಂಡ ಸ್ಥಳೀಯ ಸೆಲ್ ಟವರ್ ಡಂಪ್ ಡೇಟಾವನ್ನು ಜಾಲಾಡೋದಕ್ಕೆ ಪ್ರಾರಂಭಿಸಿತ್ತು. ಮಗುವನ್ನು ವಲಸೆ ಕಾರ್ಮಿಕರು ಅಥವಾ ಅಂತಾರಾಜ್ಯ ಭಿಕ್ಷಾಟನಾ ದಂಧೆಕೋರರು ಅಪಹರಿಸಿರಬಹುದು ಎಂಬ ಶಂಕೆಯ ಮೇಲೆ ಒಡಿಶಾ ಮತ್ತು ತೆಲಂಗಾಣದ ರೈಲ್ವೆ ನಿಲ್ದಾಣಗಳ CCTV ಪರಿಶೀಲನೆ ಆರಂಭವಾಯಿತು. ಸಾರ್ವಜನಿಕರಿಂದ 4800ಕ್ಕೂ ಹೆಚ್ಚು ಕರೆಗಳು ಕೂಡ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಕರೆಗಳು ಕೂಡ ಬಂದಿದ್ವು. ಜುಲೈ 1ರಿಂದ ಜುಲೈ 3ರವರೆಗೆ ಒಂದಿಷ್ಟು ಬೆಳವಣಿಗೆ ಆಯಿತು. ಮಗುವಿನ ಫೋಟೋ ಇರುವ ಅಧಿಕೃತ ಪೋಸ್ಟರ್ಗಳನ್ನ ಪೊಲೀಸರು ರಾಜ್ಯದಾದ್ಯಂತ ಬಿಡುಗಡೆ ಕೂಡ ಮಾಡಿದ್ರು. ಮಗುವಿನ ಸುಳಿವು ನೀಡಿದವರಿಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಘೋಷಣೆ ಕೂಡ ಮಾಡಿದ್ರು. ಇನ್ನು ಆಸ್ಪತ್ರೆಯಿಂದ ಬಿಡುಗಡೆ ಆಗಿರುವಂಥ ತಾಯಿ ಭವಾನಿ ಮಗುವನ್ನ ವಾಪಸ್ ಕೊಟ್ಟರೆ ಸಾಕು, ಯಾವುದೇ ಕೇಸ್ ಹಾಕಲ್ಲ ಎಂದು ಕಣ್ಣೀರಿಡುತ್ತಾ ವಿಡಿಯೋ ಮೂಲಕ ಅಪಹರಣಕಾರರಲ್ಲಿ ಮನವಿ ಕೂಡ ಮಾಡ್ಕೊಂಡಿದ್ರು. ಇಲ್ಲಿ ಅದು ಅಪಹರಣಕಾರರು ಅಂತೇಳಿ ಯಾಕೆ ಅವರು ಅಧಿಕೃತವಾಗಿ ಸ್ಟಿಕ್ ಆನ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಮಗುವನ್ನು ಅಪಹರಣ ಮಾಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಯಾಕೆ ಹುಡುಕಾಟ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅದು ಯಾಕೆ ಅಪಹರಣಕಾರರು ಅವರೇ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ, ಅಪಹರಣ ಮಾಡ್ಕೊಂಡು ಹೋದವರು ವಿಷ ಬಿಟ್ಟಿದ್ದಾರೆ ಅಂತೇಳಿ ಯಾಕೆ ಅವರ ಮೈಂಡಲ್ಲಿ ಉಳ್ಕೊಂಡಿದೆಯೋ ಗೊತ್ತಿಲ್ಲ. ಅದನ್ನು ತನಿಖೆಯ ಮೂಲಕವೇ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅವರ ಮೈಂಡಲ್ಲಿ ಏನು ಇದೆ ಅಂತಂದರೆ, ನನ್ನ ಮಗಳನ್ನು ಯಾರೋ ಅಪಹರಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ ಅಂಥೇಳಿ ಹೇಳ್ತಾ ಇರೋದರಿಂದ ತನಿಖೆ ಯಾವ ದಿಕ್ಕಿನಲ್ಲಿ ಹೇಗೆ ಬೇಕಾದರೂ ಬದಲಾಗಬಹುದು. ಮಗುವು ಕಾಣೆ ಆಗಿದೆ ಅಂತೇಳಿ ಇರಬಹುದು, ಅಪಹರಣ ಮಾಡ್ಕೊಂಡು ಹೋಗಿರಬಹುದು ಅಂತ ಹೇಳಬಹುದು. ಆದರೆ ಪರ್ಟಿಕ್ಯುಲರ್ ಆಗಿ ಅಪಹರಣ ಮಾಡಿಕೊಂಡು ಹೋಗಿದ್ದೀರಿ, ನನ್ನ ಮಗುವನ್ನು ಕೊಡಿ, ನಾವು ಕಂಪ್ಲೇಂಟನ್ನು ಮಾಡೋದಿಲ್ಲ, ಅಪಹರಣಕಾರರೇ ನಾಯಿಗೆ ವಿಷ ಹಾಕಿದ್ದಾರೆ, ಈ ರೀತಿಯಾದಂಥ ಮಾಹಿತಿಯನ್ನು ಹಂಚಿಕೊಂಡಂಥ ಸಂದರ್ಭದಲ್ಲಿ ಯಾಕೋ ಒಂದು ಕಡೆ ಕುಟುಂಬದ ಮೇಲೆಯೇ ಅನುಮಾನ ಬರೋದಕ್ಕೆ ಪ್ರಾರಂಭವಾಗ್ತಾ ಇದೆ. ನನಗೆ ವಿಶೇಷವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಹಾಗೆ ಏನಾದರೂ ಕುಟುಂಬದಲ್ಲಿಯೇ ಈ ರೀತಿಯಾಗಿ ನಡೆದು ಹೋಗಿದೆಯಾ, ಈ ಬಗ್ಗೆ ಏನಾದರೂ ತಾಯಿಗೆ ಮುಂಚಿತವಾಗಿ ಗೊತ್ತಿತ್ತಾ, ಈ ರೀತಿಯಾದಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಕೊಳ್ತಾ. ಅದೇನೇ ಇರ್ಬೋದು, ಪೊಲೀಸ್ ತನಿಖೆ ಕೂಡ ನಡೀತಾ ಇದೆ. ಈ ನಿಟ್ಟಿನಲ್ಲಿಯೂ ಕೂಡ ತನಿಖೆಯನ್ನು ಮಾಡಿದ್ರೆ ಏನಾದರೂ ಸತ್ಯಾಸತ್ಯತೆ ಹೊರಗಡೆ ಬರ್ಬೋದೇನೋ ಗೊತ್ತಿಲ್ಲ. ನಾನು ಯಾಕೆ ಈ ಕುಟುಂಬದ ಮೇಲೆ ಡೌಟ್ಗಳನ್ನ ಪಡ್ತಾ ಇದ್ದೀನಿ ಅಂತಂದರೆ, ಅದು ಡೌಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ, ಡೌಟ್ ಬರೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸಹಜವಾಗಿ ಈ ನಿಟ್ಟಿನಲ್ಲಿಯೂ ಕೂಡ ಏನಾದರೂ ಆಗಿರಬಹುದಾ, ಮಗು ಕಾಣೆ ಆಗುತ್ತೆ ಅಂತ ಹೇಳಿ ಅವರಿಗೆ ಗೊತ್ತಿರಬಹುದಾ. ಇಲ್ಲಿ ಸುತ್ತಲೂ ಕೂಡ ಕಾಡಿದೆ, ಯಾವುದೋ ಪ್ರಾಣಿ ಪಕ್ಷಿ ನುಂಗೋಗಿರಬೇಕು ಅಥವಾ ಯಾವುದೋ ದೊಡ್ಡ ಪ್ರಾಣಿಗಳು ಆ ಮಗುವಿನ ಮೇಲೆ ಅಟ್ಯಾಕ್ ಮಾಡಿರಬೇಕು ಅನ್ನುವ ಹಾಗೆ ಅವರಲ್ಲಿ ಭಾವನೆಯೂ ಇಲ್ಲ. ಜೂನ್ 6ರಂದು ಮಗುವೇನು ನಾಪತ್ತೆಯಾಗಿತ್ತೋ ಅಲ್ಲಿಂದನೂ ಕೂಡ ಅವರು ಹೇಳ್ತಾ ಇರುವಂಥದ್ದು ಅಪಹರಣ ಅಂತೇಳಿ. ಆದರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಅಲ್ಲಿನ ಜಿಲ್ಲಾಡಳಿತ ಆಗಿರ್ಬೋದು, ಬೇರೆ ಬೇರೆ ನಿಟ್ಟಿನಲ್ಲಿ ತನಿಖೆ ಕೂಡ ಮಾಡ್ತಾ ಇದೆ ಬಿಡಿ, ಅದು ಬೇರೆ ವಿಚಾರ. ಆದರೆ ಅಪಹರಣ ಅಂತ ಹೇಳೋದಕ್ಕೆ ಮುಖ್ಯ ಕಾರಣ ಏನು ಅಂತೇಳಿ ಗೊತ್ತಾಗ್ತಾ ಇಲ್ಲ ನನಗೆ. ಅದೊಂದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇನ್ನು ಆ ವಿಷಯ ಏನೇ ಇರಬಹುದು. ಇದೀಗ ಮತ್ತೆ ನಾವು ವಾಪಸ್ ಹಿಂದಿರುಗಿ ಮಾಹಿತಿಗೆ ಬರೋಣ. ಜುಲೈ 4ರಿಂದ ಜುಲೈ 6ರವರೆಗೆ ಅಂತಂದರೆ ಇಲ್ಲಿಯವರೆಗೆ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತೇಳಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಮಗು ನಾಪತ್ತೆಯಾಗಿ ಇಂದಿಗೆ ಸರಿಯಾಗಿ 1 ತಿಂಗಳು ಕಳೆದೋಯ್ತು. ಅಂತಂದರೆ ಜುಲೈ 6ನೇ ತಾರೀಕಿಗೆ 1 ತಿಂಗಳು ಕಳೆದೋಯ್ತು. ಪೊಲೀಸರು ನೆರೆ ರಾಜ್ಯಗಳ ಭಿಕ್ಷಾಟನ ನಿಗ್ರಹ ದಳಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಾರೆ. ಇನ್ನು ಹೈಕೋರ್ಟ್ಗೆ ಸಲ್ಲಿಸಬೇಕಾದಂತಹ ಸಮಗ್ರ ತನಿಖಾ ಪ್ರಗತಿ ವರದಿಯ ಅಂತಿಮ ಸಿದ್ಧತೆಯನ್ನ ಕಾಕಿನಾಡ ಜಿಲ್ಲಾ SP ನೇತೃತ್ವದ ವಿಶೇಷ ತಂಡಗಳು ನಿರತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾವೆ. ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ತನಿಖೆ ಅತ್ಯಂತ ರಹಸ್ಯವಾಗಿ ಮುಂದುವರೆದಿದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಇದಿಷ್ಟು 1 ತಿಂಗಳ ಹಿಂದೆ ಆದಂಥ ಬೆಳವಣಿಗೆ. 1 ತಿಂಗಳವಾಗಿ ಸತತವಾಗಿ ಏನೇನೆಲ್ಲ ಕೆಲಸ ಆಯಿತು, ಮಗು ಯಾವಾಗ ಮಿಸ್ಸಿಂಗ್ ಆಯಿತು, ಮಿಸ್ಸಿಂಗ್ ಆದ ಬಳಿಕ ಏನೇನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದ್ವು, ಯಾವ ನಿಟ್ಟಿನಲ್ಲಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ರು, ಈ ಕಳೆದ 1 ತಿಂಗಳಿನಿಂದ ಅದೇನಾಗ್ತಾ ಇದೆ ಬೆಳವಣಿಗೆ ಅಂತೇಳಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸ್ನೇಹಿತರೆ, ನಮ್ಮಲ್ಲಿ ಎಂತಹ ಒಂದು ವ್ಯವಸ್ಥೆಗಳು ಇದ್ದಾವೆ ಅಂತಂದರೆ, ಒಂದು ಮಗು ಮಿಸ್ಸಿಂಗ್ ಆಗಿದೆ ಅಂತಂದರೆ ಆ ಮಗು ಏನಾಗಿದೆ, ಎಲ್ಲಿ ಹೋಗಿರ್ಬೋದು, ಈಗ ಯಾರೋ ಅಪಹರಣ ಮಾಡ್ಕೊಂಡು ಹೋಗಿದ್ದಾರಾ ಅದು ಕೂಡ ಗೊತ್ತಾಗಲಿಲ್ಲ, ಕಾಡಿನಲ್ಲಿ ಶೋಧವನ್ನ ಮಾಡಿದ್ರು, ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಕುರುಹುಗಳು ಸಿಗಲಿಲ್ಲ. ಈ ಎಲ್ಲವೂ ಕೂಡ ಆದ್ರೂ ಮಗು ಮಿಸ್ಸಿಂಗ್ ಆಗಿದೆಯೋ, ಪ್ರಾಣಿಗಳು ನುಂಗಿದ್ದಾವೋ, ಈ ರೀತಿಯಾದಂಥದ್ದು ಯಾವುದು ಕೂಡ ಖಚಿತವೇ ಆಗ್ತಾ ಇಲ್ಲ. ಇನ್ನು ಮಗು ಮಿಸ್ಸಿಂಗ್ ಆಗಿದ್ರೆ ಆರೋಪಿಗಳು ಸಿಗೋದು ಯಾವಾಗ, ಅಥವಾ ಯಾರೋ ಅಪಹರಣ ಮಾಡ್ಕೊಂಡು ಹೋಗಿಬಿಟ್ಟಿದ್ರೆ ಅವ್ರನ್ನ ಪತ್ತೆ ಹಚ್ಚೋದಾದ್ರೂ ಯಾವಾಗ, ಈ ರೀತಿಯಾದಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದು ಏನಾಗಿದೆ ಅನ್ನೋದೇ ಪ್ರಕರಣವನ್ನು ಪತ್ತೆ ಹಚ್ಚೋದಕ್ಕೆ ತಿಂಗಳು ಕಳೆದು ಹೋಗಿಬಿಟ್ರೆ ಮುಂದೆ ಒಂದು ಎಂಥ ವ್ಯವಸ್ಥೆ ಇದು ಅಂತ ನಮ್ಮಲ್ಲಿ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಬೇರೆ ಕೆಲಸ ಏನೂ ಇರೋದಿಲ್ವಾ, ಅಥವಾ ಬೇರೆ ಕೆಲಸ ಮಾಡ್ತಾನೆ ಇಲ್ವಾ, ಅಥವಾ ಅವ್ರ ಕೆಲಸದಲ್ಲಿ ನಿರತರಾಗಿಲ್ವಾ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಉಟ್ಕೊಳ್ಬೋದು. ನಾನು ನಿರತವಾಗಿಲ್ಲ, ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಬದಲಿಗೆ ಏನೆಲ್ಲ ಬೆಳವಣಿಗೆಗಳಾಗಬೇಕಿತ್ತೋ ಯಾವುದೂ ಕೂಡ ಬೆಳವಣಿಗೆ ಆಗಿಲ್ವಲ್ಲ, ನಿಜಕ್ಕೂ ಇದು ಎಂಥ ವ್ಯವಸ್ಥೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಈ ಒಂದು ಪ್ರಕರಣದಲ್ಲಿ ನಾವು ಏನೇ ಮಾತನಾಡಿದರೂ ಕೂಡ, ಅಥವಾ ನಾವು ಎಷ್ಟೇ ಆಕ್ರೋಶವನ್ನು ವ್ಯಕ್ತಪಡಿಸಿದರೂ ಕೂಡ, ನಮ್ಮ ಆಡಳಿತ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಅಧಿಕಾರ ವ್ಯವಸ್ಥೆಗಳಾಗಿರ್ಬೋದು ಯಾವುದೂ ಕೂಡ ಬದಲಾಗೋದಿಲ್ಲ. ಇದು ತಮ್ಮದೇ ನಿಟ್ಟಿನಲ್ಲಿ
ತಮಗೆ ಮನಸ್ಸು ಬಂದ ಹಾಗೆ ನಡೆದುಕೊಂಡು ಹೋಗಿಬಿಡುತ್ತೆ ಅಂತಾನೆ ಎಲ್ರಿಗೂ ಕೂಡ ಮೇಲ್ನೋಟಕ್ಕೆ ಅನಿಸುತ್ತೆ. ಇದು ನಮ್ಮ ಭಾರತ ದೇಶದ ಒಂದು ದುರ್ದೈವ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಈ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ಬಹುತೇಕ ಕಡೆಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.